ಇಂಡಿಗೋ ವಿಮಾನಗಳ ಹಾರಾಟದ ಕ್ಯಾನ್ಸಲ್ ಎಫೆಕ್ಟ್ ಬಿಎಂಟಿಸಿ ಮತ್ತು ಕೆಎಸ್ಆರ್ಟಿಸಿ ಬಸ್ಗಳ ಮೇಲೂ ಸಹ ಬೀರಿದೆ. ಹೀಗಾಗಿ ಏನು ಬಿಎಂಟಿಸಿಯ ಒಂದು ಸಾಕಷ್ಟು ಬಸ್ಗಳು ಅಲ್ಲಿ ಪ್ರಯಾಣಿಕರಲ್ಲದೆ ಖಾಲಿ ಹೋಗಿರ್ತಕ್ಕಂಥದ್ದು. ಇದ್ರ ಜೊತೆಗೆ ಕಳೆದ ಒಂದು ವಾರದಲ್ಲಿ 10 ಲಕ್ಷಕ್ಕೂ ಅಧಿಕ ಆದಾಯದಲ್ಲಿ ಕುಸಿತ ಕಂಡಿದೆ. ಈಗಾಗಲೇ ನಾವು ಏನೊಂದು ಕೆಂಪೇಗೌಡ ಏರ್ಪೋರ್ಟ್ನ ಬಿಎಂಟಿಸಿ ಮತ್ತು ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿದ್ದೀವಿ. ಇಲ್ಲಿಂದ ನೇರವಾಗಿ ಏನು ಮೈಸೂರು ಸೇರಿದಂತೆ ಬೆಂಗಳೂರಿನ ವಿವಿಧ ಕಡೆಗೆ ಸಾಕಷ್ಟು ಬಸ್ಗಳು ಸಂಚಾರ ಮಾಡುತ್ತೆ. ಕೆಎಸ್ಆರ್ಟಿಸಿಯ ಫ್ಲೈ ಬಸ್ ಮತ್ತು ಬಿಎಂಟಿಸಿಯ ವಾಯುವಜ್ರ ಬಸ್ಗಳು ಬೆಂಗಳೂರಿನಿಂದ ಏನು ಮೈಸೂರು ಮತ್ತು ಸಾಕಷ್ಟು ಕಡೆಗೆ ಪ್ರಯಾಣವನ್ನು ಮಾಡುತ್ತೆ. ಆದರೆ ಕಳೆದ ಒಂದು ವಾರದಲ್ಲಿ ಏನೊಂದು ಪ್ರಯಾಣಿಕರ ಸಂಖ್ಯೆ ಕುಸಿತ ಆಗಿತ್ತು. ಹೀಗಾಗಿ ಸಾಕಷ್ಟು ಆದಾಯದಲ್ಲಿ ಏರುಪೇರಾಗಿರ್ತಕ್ಕಂಥದ್ದು. ಬಿಎಂಟಿಸಿಯಲ್ಲಿ ಪ್ರತಿನಿತ್ಯ ಏನೊಂದು 30ರಿಂದ 40 ಲಕ್ಷ ಆದಾಯ ಪ್ರತಿನಿತ್ಯ ಆಗ್ತಾಯಿದ್ರೆ ಈ ಒಂದು ಏನು ಫ್ಲೈಟ್ಗಳ ಕ್ಯಾನ್ಸಲೇಷನಿಂದ ಆ ಒಂದು ಪ್ರಯಾಣ ಏನೊಂದು ಆ ಒಂದು ಆದಾಯದ ಸಂಖ್ಯೆ ಒಂದು 20ರಿಂದ 25 ಲಕ್ಷ 30 ಲಕ್ಷಕ್ಕೆ ಕುಸಿತ ಕಂಡಿದೆ. ಅದೇ ರೀತಿ ಕೆಎಸ್ಆರ್ಟಿಸಿಯಲ್ಲಿ ಪ್ರತಿನಿತ್ಯ 2.5 ಲಕ್ಷ ಆದಾಯ ಬರ್ತಾ ಇದ್ದಿದ್ದು 1 ಲಕ್ಷಕ್ಕೆ ಕುಸಿತ ಕಂಡಿದೆ. ಹೀಗಾಗಿ ಪ್ರಯಾಣಿಕರ ಏನೊಂದು ಇಳಿಮುಖದಿಂದಾಗಿ ಸಾಕಷ್ಟು ಒಂದು ನಷ್ಟವನ್ನು ಸಹ ಇದೀಗ ಬಿಎಂಟಿಸಿ ಅನುಭವಿಸುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಕಳೆದ ಒಂದು 10 ದಿನಗಳಿಂದಲೂ ಸಹ ಬಿಎಂಟಿಸಿಯಲ್ಲಿ ಸಾಕಷ್ಟು ಫ್ಲೈಟ್ಗಳು ಕ್ಯಾನ್ಸಲ್ ಆಗಿತ್ತು. ಈ ಫ್ಲೈಟ್ಗಳ ಕ್ಯಾನ್ಸಲಿಂದಾಗಿ ಏನೊಂದು ಪ್ರಯಾಣಿಕರು ಬಂದಿರಲಿಲ್ಲ. ಪ್ರಯಾಣಿಕರು ಬಾರದ ಹಿನ್ನೆಲೆಯಲ್ಲಿ ಬಿಎಂಟಿಸಿ ಬಸ್ಗಳಲ್ಲೂ ಸಹ ಈಗಾಗಲೇ ಏನು ಬಿಎಂಟಿಸಿ ಅಧಿಕಾರಿಗಳ ಅಂಕಿಅಂಶಗಳ ಪ್ರಕಾರ ಏನೊಂದು 10 ಲಕ್ಷವರೆಗೂ ಆದಾಯ ಸಹ ಕುಸಿತ ಆಗಿದೆ. ಹೀಗಾಗಿ ಇನ್ನಾದರೂ ಏನೊಂದು ಪ್ರಯಾಣಿಕರ ಸಂಖ್ಯೆ ಬರ್ತಾರಾ ಮತ್ತು ಪ್ರಯಾಣಿಕರ ಸಂಖ್ಯೆ ಹೆಚ್ಚಳ ಆಗ್ಬೋದು, ಆದಾಯ ಮತ್ತೆ ರೆವಿನ್ಯೂ ಬರಬಹುದು ಅಂತಕ್ಕಂಥ ನಿರೀಕ್ಷೆಯಲ್ಲೂ ಸಹ ಇದ್ದಾರೆ. ಜೊತೆಗೆ ಬಸ್ಸುಗಳು ಎಂದಿನಂತೆ ಸಹ ಇವತ್ತು ಕೆಂಪೇಗೌಡ ಏರ್ಪೋರ್ಟ್ನಿಂದ ಬೆಂಗಳೂರಿನ ವಿವಿಧ ಕಡೆ ಸಂಚರಿಸ್ತಾ ಇದ್ದಾವೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ನವೀನ್ ಟಿವಿ9. ಇಂಡಿಗೋ ವಿಮಾನಗಳ ಹಾರಾಟದ ಕ್ಯಾನ್ಸಲ್ ಎಫೆಕ್ಟ್ ಬಿಎಂಟಿಸಿ ಮತ್ತು ಕೆಎಸ್ಆರ್ಟಿಸಿ ಬಸ್ಗಳ ಮೇಲೂ ಸಹ ಬೀರಿದೆ. ಹೀಗಾಗಿ ಏನು ಬಿಎಂಟಿಸಿಯ ಒಂದು ಸಾಕಷ್ಟು ಬಸ್ಗಳು ಅಲ್ಲಿ ಪ್ರಯಾಣಿಕರಲ್ಲದೆ ಖಾಲಿ ಹೋಗಿರ್ತಕ್ಕಂಥದ್ದು. ಇದ್ರ ಜೊತೆಗೆ ಕಳೆದ ಒಂದು ವಾರದಲ್ಲಿ 10 ಲಕ್ಷಕ್ಕೂ ಅಧಿಕ ಆದಾಯದಲ್ಲಿ ಕುಸಿತ ಕಂಡಿದೆ. ಈಗಾಗಲೇ ನಾವು ಏನೊಂದು ಕೆಂಪೇಗೌಡ ಏರ್ಪೋರ್ಟ್ನ ಬಿಎಂಟಿಸಿ ಮತ್ತು ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿದ್ದೀವಿ. ಇಲ್ಲಿಂದ ನೇರವಾಗಿ ಏನು ಮೈಸೂರು ಸೇರಿದಂತೆ ಬೆಂಗಳೂರಿನ ವಿವಿಧ ಕಡೆಗೆ ಸಾಕಷ್ಟು ಬಸ್ಗಳು ಸಂಚಾರ ಮಾಡುತ್ತೆ. ಕೆಎಸ್ಆರ್ಟಿಸಿಯ ಫ್ಲೈ ಬಸ್ ಮತ್ತು ಬಿಎಂಟಿಸಿಯ ವಾಯುವಜ್ರ ಬಸ್ಗಳು ಬೆಂಗಳೂರಿನಿಂದ ಏನು ಮೈಸೂರು ಮತ್ತು ಸಾಕಷ್ಟು ಕಡೆಗೆ ಪ್ರಯಾಣವನ್ನು ಮಾಡುತ್ತೆ. ಆದರೆ ಕಳೆದ ಒಂದು ವಾರದಲ್ಲಿ ಏನೊಂದು ಪ್ರಯಾಣಿಕರ ಸಂಖ್ಯೆ ಕುಸಿತ ಆಗಿತ್ತು. ಹೀಗಾಗಿ ಸಾಕಷ್ಟು ಆದಾಯದಲ್ಲಿ ಏರುಪೇರಾಗಿರ್ತಕ್ಕಂಥದ್ದು. ಬಿಎಂಟಿಸಿಯಲ್ಲಿ ಪ್ರತಿನಿತ್ಯ ಏನೊಂದು 30ರಿಂದ 40 ಲಕ್ಷ ಆದಾಯ ಪ್ರತಿನಿತ್ಯ ಆಗ್ತಾಯಿದ್ರೆ ಈ ಒಂದು ಏನು ಫ್ಲೈಟ್ಗಳ ಕ್ಯಾನ್ಸಲೇಷನಿಂದ ಆ ಒಂದು ಪ್ರಯಾಣ ಏನೊಂದು ಆ ಒಂದು ಆದಾಯದ ಸಂಖ್ಯೆ ಒಂದು 20ರಿಂದ 25 ಲಕ್ಷ 30 ಲಕ್ಷಕ್ಕೆ ಕುಸಿತ ಕಂಡಿದೆ. ಅದೇ ರೀತಿ ಕೆಎಸ್ಆರ್ಟಿಸಿಯಲ್ಲಿ ಪ್ರತಿನಿತ್ಯ 2.5 ಲಕ್ಷ ಆದಾಯ ಬರ್ತಾ ಇದ್ದಿದ್ದು 1 ಲಕ್ಷಕ್ಕೆ ಕುಸಿತ ಕಂಡಿದೆ. ಹೀಗಾಗಿ ಪ್ರಯಾಣಿಕರ ಏನೊಂದು ಇಳಿಮುಖದಿಂದಾಗಿ ಸಾಕಷ್ಟು ಒಂದು ನಷ್ಟವನ್ನು ಸಹ ಇದೀಗ ಬಿಎಂಟಿಸಿ ಅನುಭವಿಸುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಕಳೆದ ಒಂದು 10 ದಿನಗಳಿಂದಲೂ ಸಹ ಬಿಎಂಟಿಸಿಯಲ್ಲಿ ಸಾಕಷ್ಟು ಫ್ಲೈಟ್ಗಳು ಕ್ಯಾನ್ಸಲ್ ಆಗಿತ್ತು. ಈ ಫ್ಲೈಟ್ಗಳ ಕ್ಯಾನ್ಸಲಿಂದಾಗಿ ಏನೊಂದು ಪ್ರಯಾಣಿಕರು ಬಂದಿರಲಿಲ್ಲ. ಪ್ರಯಾಣಿಕರು ಬಾರದ ಹಿನ್ನೆಲೆಯಲ್ಲಿ ಬಿಎಂಟಿಸಿ ಬಸ್ಗಳಲ್ಲೂ ಸಹ ಈಗಾಗಲೇ ಏನು ಬಿಎಂಟಿಸಿ ಅಧಿಕಾರಿಗಳ ಅಂಕಿಅಂಶಗಳ ಪ್ರಕಾರ ಏನೊಂದು 10 ಲಕ್ಷವರೆಗೂ ಆದಾಯ ಸಹ ಕುಸಿತ ಆಗಿದೆ. ಹೀಗಾಗಿ ಇನ್ನಾದರೂ ಏನೊಂದು ಪ್ರಯಾಣಿಕರ ಸಂಖ್ಯೆ ಬರ್ತಾರಾ ಮತ್ತು ಪ್ರಯಾಣಿಕರ ಸಂಖ್ಯೆ ಹೆಚ್ಚಳ ಆಗ್ಬೋದು, ಆದಾಯ ಮತ್ತೆ ರೆವಿನ್ಯೂ ಬರಬಹುದು ಅಂತಕ್ಕಂಥ ನಿರೀಕ್ಷೆಯಲ್ಲೂ ಸಹ ಇದ್ದಾರೆ. ಜೊತೆಗೆ ಬಸ್ಸುಗಳು ಎಂದಿನಂತೆ ಸಹ ಇವತ್ತು ಕೆಂಪೇಗೌಡ ಏರ್ಪೋರ್ಟ್ನಿಂದ ಬೆಂಗಳೂರಿನ ವಿವಿಧ ಕಡೆ ಸಂಚರಿಸ್ತಾ ಇದ್ದಾವೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ನವೀನ್ ಟಿವಿ9.